ನಿಮ್ಮ ಹತ್ರ ಇಲ್ಲ ದುಡ್ಡೇ ಹೇಳಿದ್ರು. ಅದಕ್ಕೆ ದೊಡ್ಡದಾಗಿ ಒಂದು ಯೂಸ್ ಮಾಡ್ತಾ ಇದ್ದಾರೆ. ಅದು ಹುಡುಗರನ್ನ ಯಾರು ಕಳ್ಳಾಟ ನಡೀತಿದ್ದು ಅದನ್ನ ಪಕ್ಕಕ್ಕೆ ಸತ್ತೋದಕ್ಕೆ ಮಹೇಶ್ ಶೆಟ್ಟರು ಮತ್ತೆ ನಾವು ಹೋಗ್ತಾ ಇದ್ದೀವಿ. ಮಹೇಶ್ ಶೆಟ್ಟಿಂದ ಹಲ್ಲೆ ಅಂತ ಹೇಳಿ ಅವ್ನು ಅಜಿತ್ ಜೈನ್, ಆ ಅಜಿತ್ ಜೈನ್ ಅನ್ನು ಅವನು ಬರೀ ಹಿಂದೂ ಮುಸ್ಲಿಂ ಮಾಡಿ ಹಿಂದೂ ಮುಸ್ಲಿಂ ತನ್ನ ಧರ್ಮ ಹೇಳ್ಕೊಳ್ಳಲ್ಲ ಅವನು. ಅಜಿತ್ ಜೈನ್ ಅನ್ನೋನು ಹಿಂದೂ ಮುಸ್ಲಿಂ ಅಂತ ಮಾಡಿ ವೀರೇಂದ್ರ ಜೈನಿಗೆ ಉಳಿಸ್ಕೊಳ್ಳೋದಕ್ಕೆ ಆ ಫ್ಲಾಶ್ ನ್ಯೂಸ್ ಹಾಕಿದ್ದಾನೆ. ಅವ್ನು ಹಾಕಿರೋ ಫ್ಲಾಶ್ ನ್ಯೂಸ್ ನೋಡಿದ್ರೆ ಇನ್ನೂ ಆಕ್ರೋಶಗಳು. ಇಲ್ಲಿ ಯಾರು ಗಲಾಟೆ ಚೆಕ್ ಮಾಡ್ರಿ, ಯಾರು ಗಲಾಟೆ ಮಾಡೋರಲ್ಲ, ಕಲ್ಲು ಹಿಡ್ಕೊಂಡು ಬಂದಲ್ಲ, ರಕ್ತ ಗಾಯಾಳುಗಳಿದ್ದಾರೆ, ಅವ್ರು ನೋಡಕ್ ಬಂದಿದ್ದಾರೆ. ಅಲ್ಲಿ ಕಲ್ಲು ಹಿಡ್ಕೊಂಡು ಹೊಡೆದವ್ರು ಇನ್ನೂ ಮಟ್ಟ ಏನೂ ಮಾಡಿಲ್ಲ, ಅರೆಸ್ಟ್ ಮಾಡಿಲ್ಲ. ಅವ ಆರಿಗ ಧನಕೀರ್ತಿ ಆರಿಗನ ಇನ್ನೂ ಅರೆಸ್ಟ್ ಮಾಡಿಲ್ಲ, ಹರ್ಷೇಂದ್ರನ ಇನ್ನೂ ಅರೆಸ್ಟ್ ಮಾಡಿಲ್ಲ. ಹೆಣ್ಣುಗಳು ಮೇಲೆ ಬರ್ತಾ ಇದೆ, ವೀರೇಂದ್ರ ಜೈನ್ ಇನ್ನೂ ಅರೆಸ್ಟ್ ಮಾಡಿಲ್ಲ. ಇಲ್ಲಿ ಬಂದು ಅವನು ಇದು ಮಾಡ್ತಾ ಇದ್ದಾನೆ, ಹಲ್ಲೆ ಮಾಡಿದ್ರು. ಅದಕ್ಕೆ ನಾವು ಏನು ನಮ್ಮದು ಬೇಡಿಕೆ ಏನಿತ್ತು, ಇದೇ ಹಾಸ್ಪಿಟಲ್ ಬೆನಕ ಹಾಸ್ಪಿಟಲ್ ನಾವು ಕೇಳ್ತಾ ಇದೀವಿ. ನೋಡಿ ಪೇಷಂಟ್ ಇದ್ದಾರೆ, ದಯವಿಟ್ಟು ಗಲಾಟೆ ಮಾಡೋಕೆ ಬರಬೇಡಿ ಅಂತ ಹೇಳಿದ್ರು ಕೂಡ ಪೇಷಂಟು ನೋಡ್ತಾ ಇಲ್ಲ ವರದಿಗಾರ. ಅಲ್ಲಿದ್ರೆ ಅಜಿತ್ ಜೈನ್ ಫೋನ್ ಮಾಡ್ತಾ ಇದ್ದಾನೆ, ಅಲ್ಲೇ ಇರ್ಬೇಕು ನೀನು, ಫೋನಲ್ಲಿ ಹೇಳ್ತಾ ಇದ್ದಾರೆ ಅಲ್ಲೇ ಇರಬೇಕು ಅಂದರೆ ಗಲಾಟೆ ಮಾಡೋದಕ್ಕೆ ಸುವರ್ಣ ಚಾನಲ್ ಅವರು ಇಲ್ಲಿ ಬಂದಿದ್ದಾರೆ. ಪೇಷಂಟ್ ಇದ್ದಾರೆ, ನಾವೆಲ್ಲ ಒಂದೇ ಒಬ್ಬ ಪೇಷಂಟ್ಗೂ ಕೂಡ ಧಕ್ಕೆ ಮಾಡಲಿಲ್ಲ, ಅಡಚಣೆ ಮಾಡಲಿಲ್ಲ. ಅಲ್ಲಿ ನಿಂತ್ಕೊಂಡು ಗಲಾಟೆ ಮಾಡ್ತಾ ಇದ್ರು ಅವರೇ. ಕೆಟ್ಟದಾಗ ಬೈಯೋದು ಏನೇನೋ ಅಂತ ಇದ್ದಾರೆ, ಆಕ್ರೋಶಗೊಂಡಿದ್ದಾರೆ. ಅವ್ರು ಬೈದಿದ್ದಾರೆ, ಅವ್ರ ಮೇಲೆ ದೂರು ಕೂಡ ದಾಖಲೆ ಮಾಡ್ತೀವಿ. ಈಗ ನೋಡಿ ಇಂಥ ಸಂದರ್ಭದಲ್ಲಿ ಎಲ್ಲರೂ ಒಂದು ಶಾಂತಿಯುತ ವಾತಾವರಣ ಹಂಗೆಡ್ಸೋದಕ್ಕೆ ಅವ್ರು ಕರ್ಕೊಂಡು ಬಂದಿದ್ದಾರೆ. ಸುವರ್ಣ ಚಾನಲ್ ಕರ್ಕೊಂಡು ಅವ್ರಿಗೆ ಇದು ಒಂದು ರಿಯಾಲಿಟಿ ಶೋ ಆಗಿದೆ. ಇಷ್ಟು ಜನ ಕೊಲೆಯಾಗಿದ್ದಾರೆ, ಇಷ್ಟು ಜನ ಪಾಪ ಅನಾಥವಾಗಿ ಬೂಟ್ ಹಾಕಿದ್ದಾರೆ ಅವ್ರನ್ನ, ಅದ್ರ ಬಗ್ಗೆ ಸೀರಿಯಸ್ನೆಸ್ ಇಲ್ಲ. ಇದನ್ನ ಅವರು ಸುವರ್ಣ ಚಾನಲ್ ಇನ್ನೊಂದು 2-3 ಚಾನಲ್ಗಳಿದೆ ದುಡ್ಡಿಗೆ ಮಾರ್ಕೊಂಡು ಬಿಟ್ಟಿದ್ದಾರೆ. ಇದು ಬಿಕಾಸ್ ಆಫ್ ದುಡ್ಡು ಬಂದಿದ್ರೆ ಇದೊಂದು ಈ ಹೋರಾಟ ಬಗ್ಗೆ ಇಟ್ಕೊಂಡಿದೆ. ಈಗ ಬಂದು ಏನೇನೋ ರಿಯಾಲಿಟಿ ಶೋ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಪೊಲೀಸರು ಕೂಡ ಇದ್ದಾರೆ, ಸ್ವತಃ ಪೊಲೀಸರು ಇದ್ದಾರೆ. ಬೇಕಾದ್ರೆ ಅವ್ರು ಕೇಳಿ ನೋಡಿ ಯಾರಾದರೂ ಹಲ್ಲೆ ಮಾಡಿದ್ರು ಅವ್ರ ಮೇಲೆ, ಸುಮ್ಮನೆ ಹಲ್ಲೆ ಅಂತ ಹೇಳ್ತಾರೆ. ಹಲ್ಲೆ ಮಾಡಿದವ್ರದ್ದು ಒಂದೇ ಒಂದು ವರದಿ ಕೂಡ ಮಾಡ್ತಾ ಇದ್ದಾರೆ. ಹಲ್ಲೆ ಮಾಡಿ ರಕ್ತ ಸೂಸ್ಕೊಂಡು ಬಂದಿದ್ದಾರೆ. ಮಾಧ್ಯಮದವರು ಹಲ್ಲೆ ಮಾಡಿದ್ದಾರೆ, ಭಕ್ತರ ಮೇಲೆ ಹಲ್ಲೆ ಮಾಡಿದ್ದಾರೆ. ಕೇಸ್ ಕೂಡ ರಿಜಿಸ್ಟರ್ ಆಗಿಲ್ಲ. ಅದಕ್ಕೆ ಈಗ SP ಸಾಹೇಬ್ ಬಂದಿದ್ರು, ಅವರ ಮಾತಿಗಿಷ್ಟೇ ಬೆಲೆ ಕೊಟ್ಟು, SP ಅರುಣ್ ಕುಮಾರ್ ಸಾಹೇಬ್ ಮಾತಿಗಿಷ್ಟೇ ಬೆಲೆ ಕೊಟ್ಟು ನಾವು ಮತ್ತೆ ವಾಪಸ್ ಯಾರು ಪ್ರತಿಭಟನೆ ಮಾಡ್ತಾ ಇಲ್ಲ. ಯಾಕಂದ್ರೆ ಪೇಷಂಟ್ ಇದ್ದಾರೆ, ನಾವೇ ಕಳ್ಸಿದ್ವಿ. ಒಳ್ಳೊಳ್ಳೆ ಯಾರು ಪೇಷಂಟು ಅವ್ರಿಗೆ ತುರ್ತಿದ್ದಕ್ಕೆ ಬಂದಿದ್ದಾರೆ, ಅವಕಾಶ ಮಾಡಿಕೊಟ್ಟಿದ್ದೀವಿ. ಹೀಗಾಗಿ ಅವ್ರದ್ದು ಇಲ್ಲೇ ಟೆಸ್ಟ್ ಆಗಬೇಕು. ನಮ್ಮನ್ನ ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ಒಂದು ವೇಳೆ ಹೊಡೆದಿತ್ತು ಹಾಸ್ಪಿಟಲ್ ಅಲ್ವಾ, ಇದು ಹಾಸ್ಪಿಟಲ್, ಇಲ್ಲೂ ಡಾಕ್ಟರ್ ಇದ್ದಾರೆ, ಡಾಕ್ಟರ್ ಸರ್ಟಿಫಿಕೇಟ್ ಕೊಡಲಪ್ಪ. ಇಂಜುರಿ ಏನಾದ್ರು ಇಂಜುರಿ ಸರ್ಟಿಫಿಕೇಟ್ ಕೊಡಿ. ಅದರ ಸಲುವಾಗಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇವೆ. ಇಲ್ಲೇ ಹಾಸ್ಪಿಟಲ್ನಲ್ಲಿ ಅವ್ನು ಹೇಳ್ತಿದ್ದಲ್ಲ ಗರ್ಭಕೋಶ ಉಂಟು ಅಂತ ಹೇಳಿ, ಯಾರಿಗೆ ರವಿ ಪೂಜಾರಿಗೆ ಗರ್ಭಕೋಶ ಇತ್ತು ಅಂತ. ಅದು ಅಂತ ಚಾನಲ್, ಅದು ಅಂತ ಮೂರ್ಖ ಚಾನಲ್ ಅದು. ಅದರಲ್ಲಿ ನಾವು ನ್ಯೂಸ್ ಕೊಡಿ ಅಂತ ಕೇಳಿದ್ರೆ ಇವರು ಅಂತಾರ ಕೊಡ್ಲಿಕ್ಕೇನೆ ಸಾಧ್ಯ ಇಲ್ಲ. ಗಂಡಸರಿಗೆ ಗರ್ಭಕೋಶ ಇದೆ. ಪ್ರಸಾರ ಮಾಡ್ತಾರೆ ಚಕ್ಕೆ ಹಣ್ಣು ಅಂದ್ರೆ ಏನಂತ ಹೇಳಿದ್ರೆ ನಮ್ದು ಒಂದೇ ಬೇಡಿಕೆ ಇತ್ತು. ನೋಡಿ ಚೆಕ್ ಮಾಡಿಸಿ, ಯಾಕಂದ್ರೆ ಅಲ್ಲಿ ಹೋಗಿ SDM ಹೋಗಿ ನನ್ನ ಕೈ ಮುರಿತು, ಕಾಲು ಮುರಿತು, ನನ್ನ ತಲೆ ಹೊಡಿತು ಅನ್ನೋದು ಬೇಡ. ಖಂಡಿತ ಧರ್ಮಸ್ಥಳದವರು ಹೀಗೆ ಅವರನ್ನು ಕಳಿಸಿದ್ರೆ ಕೈಕಾಲು ಮುರಿದು ಅಡ್ಮಿಟ್ ಮಾಡಿ ಮಹೇಶ್ ಶೆಟ್ಟಿ ತಿಮ್ಮರಡಿ ಗ್ಯಾಂಗ್ ಹೊಡೆದಿದ್ದಾರೆ ಅಂತ ಹೇಳಿ ತಪ್ಪಿಸ್ಲಿಕ್ಕೆ ನೋಡ್ತಾರೆ. ಯಾಕಂತ ಹೇಳಿದ್ರೆ ಅವರು ಅಲ್ಲಿ ಮಾಡಿದ ಪ್ರಭಾಕಂಡ ಎಲ್ಲಿ 3 ಮಂದಿ ಇವತ್ತೇನು ರಿಲೀಫ್ ಸಿಕ್ತು ಪತ್ರಕರ್ತರಿಗೆ, ಅವರು ಅದರ ಬಗ್ಗೆ ಒಂದು ನ್ಯೂಸ್ ಮಾಡ್ತಾ ಇದ್ರು. ಅದನ್ನು ನೋಡಿ ಅಲ್ಲಿಗೆ ಒಂದು 100 ಜನ ಬಂದು ಹೊಡೆದಿದ್ದಾರೆ. ಪಾಪ 3 ಜನರಿಗೆ ನಾಯಿಗೆ ಹೊಡೆದಾಗ ಹೇಡಿಗಳೇ ಕ್ಯಾಮರಾ ಹಿಡ್ಕೊಂಡವ್ರಿಗೆ, ಕ್ಯಾಮರಾ ಹಿಡ್ಕೊಂಡಂತ ಮಾಧ್ಯಮದವರಿಗೆ 3 ಜನರಿಗೆ 100 ಜನ 100-300 ಜನ ಬಂದು ಹೊಡೆದಿದ್ದಾರೆ ಹೇಡಿಗಳು. ವೀರೇಂದ್ರ ಜೈನ್ ಹೇಡಿ, ಅವನು ಬರೀ ಹೆಣ್ಮಕ್ಳನ್ನ ಹಾಳು ಮಾಡೋದಿಷ್ಟೇ ಗೊತ್ತು ಅವನಿಗೆ, ಬರೀ ಬಿಕ್ರಿ ಪ್ರಚಾರ ತಗೊಂಡಿಷ್ಟೇ. ಅದಕ್ಕೆ ನಾವು ಆಗ್ರಹ ಮಾಡ್ತಾ ಇದೀವಿ, ಆದಷ್ಟು ಬೇಗ ಕೊಲೆಗಡಕ ವೀರೇಂದ್ರ ಜೈನನ್ನ ಅರೆಸ್ಟ್ ಮಾಡಬೇಕು, ಹರ್ಷೇಂದ್ರನ ಅರೆಸ್ಟ್ ಮಾಡಲೇಬೇಕು. ಅರೆಸ್ಟ್ ಮಾಡೋವರೆಗೆ ಇದು ಸುಮ್ಮನೆ ಆಗೋದಿಲ್ಲ. ವೀರೇಂದ್ರ ಜೈನ್ ಅರೆಸ್ಟ್ ಆಗಬೇಕು. ಅದ್ರ ಸಲುವಾಗಿ ಇಷ್ಟೊಂದು ಆಕ್ರೋಶ ಇದೆ. ಕಾರ್ ಹೊಡೆದಿದ್ದಾರೆ, ಪುಡಿ ಮಾಡಿದ್ದಾರೆ, 2 ಓಮಿನಿ ಹೊಡೆದಿದ್ದಾರೆ, ಇನ್ನೊಂದು ಸ್ಕೂಟಿ ಹೊಡೆದಿದ್ದಾರೆ, ತಲೆ ಹೊಡೆದಿದ್ದಾರೆ. 3 ಮಂದಿ ಆಸ್ಪತ್ರೆಯಲ್ಲಿ ಈಗ ಸ್ಕ್ಯಾನಿಂಗ್ ಎಲ್ಲ ನಡೀತಿದೆ. ಅವರು ಕುತ್ತಿಗೆಗೆಲ್ಲ ರಾಡಲ್ಲಿ ಹೊಡೆದದ್ದು, ರಸ್ತೆಯಲ್ಲಿ ಹಾಕಿ ಗಣಿಯಲ್ಲಿ ಹಾಕಿ ದಾರಿಯಲ್ಲಿ ಇದ್ದಿದ್ದು ಸೌಜನ್ಯ ಫೋಟೋ ಕಿತ್ತಾಕಿದ್ದಾರೆ. ಪಾಂಗಳಕ್ಕೆ ಹೋಗುವಂತ ಸೌಜನ್ಯ ಮನೆಗೆ ದಾರಿ ಅನ್ನೋದು ಕಿತ್ತಾಕಿದ್ದಾರೆ. ಈ ಕೆಲಸ 12 ವರ್ಷ 13 ವರ್ಷದಿಂದಲೂ ಇದನ್ನೇ ಮಾಡಿದ್ದಾರೆ. ಸೌಜನ್ಯ ಹೋರಾಟದಲ್ಲಿದ್ದಾಗ ಸೌಜನ್ಯ ಪೋಸ್ಟರ್ಗಳನ್ನ ಕಿತ್ತಾಕಿದ್ದಾನೆ. ಇದೇ 420 ವೀರೇಂದ್ರ ಹೆಗ್ಗಡೆ ಅನ್ನೋನು. 420 ವೀರೇಂದ್ರ ಹೆಗ್ಗಡೆ ಅತ್ಯಾಚಾರಿಗಳ ಪಿತಾಮಹ, ಮಾಸ್ಟರ್ ಮೈಂಡ್. ಸೌಜನ್ಯನ ಫೋಟೋನ ಕಿತ್ತಾಕ್ಸಿದ್ದಾನೆ ಲೋಫರ್ 420. ಅವನನ್ನ ಅರೆಸ್ಟ್ ಮಾಡ್ಬೇಕಂತ ಹೇಳಿದ್ರೆ ಇದು ಏನು ಹೂತ್ ಹಾಕಿದ್ದಾರೆ, ಅದು ವೀರೇಂದ್ರ ಹೆಗ್ಗಡೆದೇ ಕೆಲಸ. ಅವ್ರ ತಮ್ಮ ಹರ್ಷೇಂದ್ರ ಜೈನ್ ಒಬ್ಬ ಸೈಕೋ ಕಿಲ್ಲರ್, ಅದೊಂದು ದೊಡ್ಡ ಗ್ಯಾಂಗ್ ಇದೆ.
ಗಾಂಜಾ ಗ್ಯಾಂಗ್, ಕೊಕೇನ್ ಗ್ಯಾಂಗ್, ಗಾಂಜಾ ತಗೊಂಡು ಕೊಕೇನ್ ತಗೊಂಡು ಬಂದಂತ ಎಲ್ಲಾ ಭಕ್ತರನ್ನ ಹೆಣ್ಮಕ್ಳನ್ನ ಯಾರ್ಯಾರು ಜನ ಸಿಗ್ತಾರೆ ಅವ್ರನ್ನ ಅಪಹರಣ ಮಾಡೋದು, ಕೊಲ್ಲೋದು, ಬಿಸಾಕೋದು, ಊಟ ಹಾಕೋದು. ಈಗ ಅದು ಹೊರಗಡೆ ಬರ್ತಾ ಇದೆ. ಎಲ್ಲ ಡ್ರಾಮಾ ಮಾಡ್ತಾ ಇದ್ದಾರೆ. ಇಡೀ ರಾಜ್ಯ, ಇಡೀ ದೇಶ, ಇಡೀ ಜಗತ್ತು ನೋಡ್ತಾ ಇದೆ. ಖಂಡಿತ ಇದು ನಾವು ನೋಡಿ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿದವರು ನಾವು 13 ವರ್ಷ ಮಹೇಶ್ ಶೆಟ್ಟರು ಶಾಂತಿಯುತವಾಗಿ ನೋಡುದು, ಅದನ್ನ ಹಾಳು ಮಾಡೋದಕ್ಕೆ ಇದೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದೇ ಕೆಲಸ ಹೆದರ್ಕೊಂಡಿದ್ದಾರೆ. ಇವರು ಹೆದರ್ಕೊಂಡು ಇದೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಮಾಸ್ ಬರೆಯಲ್ಲ. ಅಲ್ಲಿಯೇ 106 ಹೆಣಗಳು ಅಲ್ಲಿದ್ದಾವೆ, ಇನ್ನೂ ಎಲ್ಲ ಗಿಡಗಳು ಇದಾವೆ. ನಾವು ಹೇಳೋದಕ್ಕೆ ಒಂದು ಸರ್ಕಾರಕ್ಕೂ ಸಿದ್ದರಾಮಯ್ಯನವರು ಹೇಳೋದು, ದಯವಿಟ್ಟು ಒಂದು ಏನು GPR ರೆಡಾರ್ ಸಿಸ್ಟಮ್ ತಗೊಂಡು ಬನ್ನಿ. ಒಂದೇ ದಿನದಲ್ಲಿ ನಿಮ್ಗೆ 16 ಬರೀ ಒಂದು ಸಿಟ್ಟು, ನಾಳೆ ಒಂದು ಸಿಟ್ಟು, ಅದು ಬೇಡ. ಒಂದೇ ಒಂದು ಸ್ಥಳದಲ್ಲಿ 70-80 ಹೆಣ್ಮಕ್ಳ ಲಾಜಿಂಗಿಗೆ ಬಂದಂತ ಹೆಣ್ಮಕ್ಳನ್ನ ಕೊಂದು ಬಿಸಾಕಿದಂತ ಸ್ಥಳಗಳಿದೆ. ಅದನ್ನ ಓಪನ್ ಮಾಡಿ ಅಂತ ನಾವು ಹೇಳ್ತಾ ಇದ್ದೀವಿ. ದಯವಿಟ್ಟು ಇವ್ರನ್ನ ಎಡೆ-ಮೂರು ಕಟ್ಟಿ ಒಳಗಡೆ ಹಾಕ್ಬೇಕು. ಇವ್ರನ್ನ ಈ ಕೆಲಸ ಮಾಡಲಿಲ್ಲ ಅಂದ್ರೆ ಇಡೀ ರಾಜ್ಯಾದ್ಯಂತ, ಇಡೀ ದೇಶಾದ್ಯಂತ ದೊಡ್ಡ ಗಲಭೆ ಆಗುತ್ತೆ. ಅದಕ್ಕೆ ಪೊಲೀಸರೇ ಕಾರಣ ಆಗ್ತಾರೆ. ಇದೇ ವೀರೇಂದ್ರ ಕಾರಣ ಆಗ್ತಾರೆ. ಇದೀಗಲೇ ದೇವ್ರ ಮಾತಿಗೆ ಬೆಲೆ ಕೊಟ್ಟು ಕಳೆದ ಜೂನ್ 3ರಿಂದ ಒಂದು ಉತ್ಖನನ ಕಾರ್ಯಕ್ರಮಕ್ಕೆ ಒಂದು ದಿನ ನಿಗದಿಯಾಗಿದೆ. ಅಲ್ಲಿಂದ ಇಲ್ಲಿ ತನಕ ಏನೇನು ಬೆಳವಣಿಗೆಗಳು ನಡೆದಿದೆಯೋ, ಯಾರ್ಯಾರಿಗೆ ಇನ್ನು ಜೈಲಿಗೆ ಹೋಗುವಂತ ಒಂದು ಹೆದರಿಕೆ ಸ್ಟಾರ್ಟ್ ಆಗಿದ್ದಾರೋ ಅವರು ಪೂರ್ತಿ ಇವತ್ತು ಏನ್ ಮಾಡಿದಾರಂತೆ ವಿಚಲಿತರಾಗಿಬಿಟ್ಟಿದ್ದಾರೆ. ಇವತ್ತು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಮೊನ್ನೆ 3 ದಿವಸದಿಂದ ಮಾಧ್ಯಮದ ಮೇಲೆ ಹಲ್ಲೆ ಮಾಡಬೇಕು ಅಂತ ಹೇಳಿ ನಮ್ಮ ಲಕ್ಷ್ಮೀ ಗ್ರೂಪ್, ಉಜಿರೆ ಲಕ್ಷ್ಮೀ ಗ್ರೂಪ್ನ ಮೋಹನ್ ಮತ್ತೆ ಉದಯ್ ಚಿಕನ್ ಸೆಂಟರ್ನ ರಾಮಚಂದ್ರ ಶೆಟ್ಟಿ, ಅವನೊಬ್ಬ JCP ಭಯಪಡಿತ ಉಜಿರೆ ಅವನು, ಇನ್ನೊಬ್ಬ ಇಲ್ಲಿ ಮಹಾವೀರ ಟೆಕ್ಸ್ಟೈಲ್ ಅಂತ ಹೇಳುವಂತ ಒಬ್ಬ ಪ್ರಭಾಕರ್ ಜೈನ ಉಜಿರೆ ಅವರು, ಮತ್ತೆ ಧರ್ಮಸ್ಥಳದವರು ಸೇರ್ಕೊಂಡು ಮಾಧ್ಯಮದವರಿಗೆ ಹೊಡಿಬೇಕು, ರಾಂಪೇಜಿ ಅವನಿಗೆ ಹೊಡಿಬೇಕು, ಸಂಚಾರಿ ವಿಡಿಯೋಗೆ ಹೊಡಿಬೇಕು, ಯುನೈಟೆಡ್ ಮೀಡಿಯಾಗೆ ಹೊಡಿಬೇಕು ಅನ್ನುವಂಥದ್ದನ್ನು ಧರ್ಮಸ್ಥಳದಲ್ಲಿ ಕೂತು ಮೀಟಿಂಗ್ ಮಾಡಿದಂತ ಪಾಪಿಗಳು, ಈ ಬೇವರ್ಸಿಗಳು ಉಜಿರೆಯವರು. ಇನ್ನು ಮುಂದಕ್ಕೆ ನಿಮ್ಗೆ ಕಾದಿದೆ ಅಪ್ಪ, ಇನ್ನು ಮುಂದಕ್ಕೆ ನಿಮ್ಗೆ ಕಾದಿದೆ. ಆ ಮೀಟಿಂಗ್ ಯಾರು ಮಾಡಿದ್ದು, ಯಾತಕ್ಕೋಸ್ಕರ ಮಾಡಿದ್ದು, ಅದು ಕೂಡ ಅಜಯ್ಗೆ ಫಸ್ಟ್ ಹೊಡಿಬೇಕು ಅಂತ ಹೇಳಿ 3 ದಿವಸದಿಂದ ನಾವು 3 ದಿವಸದಿಂದ ವಿಡಿಯೋ ಮಾಡಿ ಬಿಡ್ತಾ ಇದ್ದೇವೆ. ಇಲ್ಲಿ ಪತ್ರಕರ್ತರ ಮೇಲೆ, ಧರ್ಮಸ್ಥಳಕ್ಕೆ ಬಂದಂತ ಏನು ಭಕ್ತರ ಮೇಲೆ ಹಲ್ಲೆ ನಡೀತಿದೆ. ಯಾರ್ಯಾರು ಪತ್ರಕರ್ತ ನಾಳೆ ಈ ದಿನದ ಮೇಲೂ ಕೂಡ ದಾಳಿ ಆಗ್ಬಹುದು, ಈ ದಿನದ ಮೇಲೆ ಕೂಡ ದಾಳಿ ಆಗ್ಬಹುದು. ಯಾಕಂತ ಹೇಳಿದ್ರೆ ಇವತ್ತು ಅತ್ಯಾಚಾರಿಗಳು ಬೆತ್ತಲಾಗ್ತಿದ್ದಾರೆ, ನೇರವಾಗಿ ಅತ್ಯಾಚಾರಿಗಳು ಬೆತ್ತಲಾಗ್ತಿದ್ದಾರೆ. ಅದಕ್ಕೋಸ್ಕರ ಏನಾದ್ರೂ ಮಾಡಿ SIT ಅನ್ನು ಮುಗಿಸಬೇಕು, ನಿಲ್ಲಿಸಬೇಕು ಅನ್ನುವಂತ ಒಂದೇ ಒಂದು ಒಳಸಂಚು ಮಾಡಿ ಇದನ್ನು ಮಾಡ್ಲಿಕ್ಕೆ ಹೊರಟಿದ್ದಾರೆ. ನಾನು ಹೇಳ್ತೇನೆ, ಧರ್ಮಸ್ಥಳದಲ್ಲಿ ಎಷ್ಟು ಅತ್ಯಾಚಾರಿ ಜನಗಳಿದ್ದಾರೋ, ಅತ್ಯಾಚಾರಿಗಳಿಂದ ಹುಟ್ಟಿದ ಜನರಿದ್ದಾರೋ, ನಿಮ್ಗೆ ಧರ್ಮಸ್ಥಳವೇ ಇನ್ನು ಮುಂದಕ್ಕೆ ಅಂತಿಮ ಆಗ್ತದೆ. ಇಡೀ ಧರ್ಮಸ್ಥಳ ಗ್ರಾಮ ಮಾತ್ರ ನಿಮ್ಗೆ ಅಂತಿಮ. ಬೇವರ್ಸಿಗಳೇ, D ನಂಬರ್ಗಳಿದ್ದೀರಲ್ಲ ಇನ್ನು ನೀವು ಬಾಡಿಗೆ ಮಾಡ್ಲಿಕ್ಕೆ ಇಲ್ಲ. ಇನ್ನು ನಿಮ್ದು ಅಂತಿಮ ಆಯ್ತು. ಇನ್ನು ಧರ್ಮಸ್ಥಳದಲ್ಲಿ ಏನು ಬಿತ್ತುಕೊಂಡಿದ್ದೀರಾ ಅದೇ ನಿಮ್ಗೆ ಅಂತಿಮ. ಯಾಕಂತ ಹೇಳ್ತಾರೆ ಅಂತ ಹೇಳಿದ್ರೆ, ಇವತ್ತು ನಾವು ಕೂಡ ಧರ್ಮಸ್ಥಳದವರು ಯಾರದ್ದು ಹೆದರಿಕೆಯಿಂದ ಇವತ್ತು ಬದುಕಿದ್ರು ಅಂತ ನಾವು ನೋಡ್ತಾ ಇದ್ದೆವು. ಆದ್ರೆ ಆ ಪಾಪಿ ಬೇವರ್ಸಿಗಳು ಇವತ್ತು ಏನಾಗಿದ್ದಾರೆ ಅಂತ ಹೇಳಿದ್ರೆ, ಎಲ್ಲ ವೀರೇಂದ್ರ ಹೆಗ್ಗಡೆ ಅಂಡ್ ಅರ್ಚಂಡೆ ಹೆಗ್ಗಡೆಯ ಒಂದು ಹುಕುಮಿನ ಮೇರೆಗೆ ಇವತ್ತು 3 ಜನ ಮಾಧ್ಯಮದ ರಿಪೋರ್ಟರ್ಗಳಿಗೆ, ರಾಂಪೇಜ್ ಇರ್ಬೋದು, ಸಂಚಾರಿ ಮೀಡಿಯಾ ಇರ್ಬೋದು, ಯುನೈಟೆಡ್ ಮೀಡಿಯಾ, ಅಜಯ್, ಸಂತೋಷ್ ಶೆಟ್ಟಿ, ಅಭಿಷೇಕ್ ಮತ್ತು ನಮ್ಮ ಕಾರ್ಯಕರ್ತರ ತಲೆ ಮೇಲೆ ಕಲ್ಲಲ್ಲಿ ಹೊಡೆದಿದ್ದಾರೆ. ಇನ್ನು ನಿಮ್ಗೆ ಈ ಅತ್ಯಾಚಾರಿಗಳಿಗೆ ಯಾವ ರೀತಿಯಲ್ಲಿ ಕಲ್ಲು ಬೀಳ್ತದೆ ಅಂತ ಒಂದು ಸ್ವಲ್ಪ ದಿವಸ ಕಾಯ್ಬೇಕು. ನಾವೀಗ ಒಂದು ಕರೆ ಕೊಟ್ಟರೆ, ಇವತ್ತು ಕರೆ ಕೊಡ್ಲಿಲ್ಲ, ನಾವು ಕರೆ ಕೊಡದೆ ಸಾವಿರಾರು ಹುಡುಗರು ಬಂದು ಆಸ್ಪತ್ರೆ ಎದುರುಗಡೆ ಸೇರಿದ್ದಾರೆ. ಒಂದು ವೇಳೆ
ಆ ಯಾರು ಅತ್ಯಾಚಾರಿಯ ಗ್ಯಾಂಗಿನ ಸದಸ್ಯರು, ಅವನೊಬ್ಬ ಚಂದನ್ ಕಾಮತ್, ಅವನ ರೆಸಾರ್ಟ್ ಅಲ್ಲಿ ಆವತ್ತು ಅತ್ಯಾಚಾರ ಮಾಡಿದ್ದು ಆ ಪಾಪಿ ಬೇವರ್ಸಿಯನ್ನು ಖಂಡಿತ ಬಿಡುವುದಿಲ್ಲ. ಇದರ ಎಲ್ಲ ಒಳಸಂಚು ಮಾಡಿ ಆ ಪತ್ರಕರ್ತರಿಗೆ ಓಡಿಸಿದ್ದಿದೆ ಚಂದನ್ ಕಾಮತ್. ಅವನ ಅಪ್ಪ ಕೂಡ ಧರ್ಮಸ್ಥಳದಲ್ಲಿ ಎಷ್ಟೋ ಜನರನ್ನು ಹತ್ಯೆ ಮಾಡಿದವ, ಎಷ್ಟೋ ಜನರನ್ನು ರೇಪ್ ಮಾಡಿದವ. ಇವತ್ತು ಅವನೇ ಅಲ್ಲಿ ಆ ಒಂದು ಮಾಧ್ಯಮದವರಿಗೆ ಓಡಿಸಿರುವಂತದ್ದು. ಮುಂದಿನ ದಿನದಲ್ಲಿ ನಿಮ್ಗೆ ತಾಕತ್ತಿದ್ರೆ ಬನ್ನಿ. ನಾವು ಇವತ್ತು SP ಹತ್ರ ಮನವಿ ಮಾಡಿದ್ದು, ತಕ್ಷಣ ಅವರನ್ನು ಯಾರ್ಯಾರು ಹೊಡೆದಿದ್ದಾರೋ ಅವರನ್ನು ಬಂಧಿಸಬೇಕು. ಇಲ್ಲದಿದ್ರೆ ಇಡೀ ರಾಜ್ಯವನ್ನು ಈ ಬೆಳ್ತಂಗಡಿ ತಾಲೂಕಿನಲ್ಲಿ ಸೇರ್ಲಿಕ್ಕೆ ಕರೆ ಕೊಡ್ತೇವೆ ನಾವು ಇದೀಗಲೇ ನೀವು ಹೇಳಿದಿರಿ ಸ್ಟೇಷನ್ಗೆ ಬನ್ನಿ ಅಂತ ಹೇಳಿ. ಖಂಡಿತ SP ಸಾಹೇಬ್ರೆ, ನಾವು ಸ್ಟೇಷನ್ಗೆ ಬರ್ತೇವೆ. ನೀವು ನಮ್ಗೆ ನಾಳೆ ಒಳಗಾಗಿ ಯಾರ್ಯಾರು ಆ ಮಾಧ್ಯಮದವರಿಗೆ ಹೊಡೆದಿದ್ದಾರೋ ಅವರನ್ನು ಬಂಧಿಸದಿದ್ದಲ್ಲಿ ಖಂಡಿತ ಬಿಡುವುದಿಲ್ಲ. ಅದೇ ರೀತಿ ಸುವರ್ಣ ಚಾನೆಲ್ ಅಲ್ಲಿ ಮಾಧ್ಯಮದವರಿಗೆ ಹೊಡೆದಿದ್ದಾರೆ, ನೀವು ಹೋಗಿ ಕೌಂಟರ್ ಮಾಡಿ ಬೆಳಕಕ್ಕೆ ಹೋಗಿ ಅಲ್ಲಿ ರಂಪಾಟ ಮಾಡಿ ಅಲ್ಲಿ ಯಾರು ಹೊಡೆದ್ರೆ ತಿನ್ಕೊಂಡು ಮಹೇಶ್ ಶೆಟ್ಟಿ ಹೊಡೆದ ಅಂತ ಹೇಳಿ ಲೈವ್ ಅಲ್ಲಿ ಬಿಟ್ಟಿದ್ದಾನೆ ಪಾಪಿ ಭ್ಯಾವರ್ಸಿ. ಯಾರೋ ಆ ರಿಪೋರ್ಟರ್ ಅಜಿತ್ ಚೈನಾ, ಅದನ್ನು ತಕ್ಷಣ ಹಿಂಪಡಿಬೇಕು ಅವನು. ಇಲ್ಲವಾದ್ರೆ ಖಂಡಿತ ದಿನದಲ್ಲಿ ಸುವರ್ಣ ಟಿವಿಯ ಆಂಕರ್ಗಳು ಸಿಕ್ಕಿದಲ್ಲಿ ಹೊಡಿತೇವೆ. ನಾವು ಮುಂದೆ ಸಿಕ್ಕಿದಲ್ಲಿ ಹೊಡಿತೇವೆ. ಇಲ್ಲಾದ್ರೆ ನಾವು ತಪ್ಪು ಮಾಡಲಿಲ್ಲ, ನಾವು ಹೊಡೆದದನ್ನು ಹೇಳಿ ಏನು ಮಾಡಲಿಲ್ಲ, ಅದನ್ನು ಹೊಡೆದಿದ್ದಾರೆ ಅಂತೇಳಿ ಮಹೇಶ್ ಶೆಟ್ಟಿನ ಗ್ಯಾಂಗ್ ಅಂತೆ. ಅವಳೊಬ್ಳು ಹರಿತಿದ್ಲು ಸುವರ್ಣ ನ್ಯೂಸ್ ಅಲ್ಲಿ. ಇದೇ ಹಬ್ಬ ಅವಳಿಗೂ ಕೂಡ ನಾವು ಹೇಳುವಂತದ್ದು, ಇವತ್ತು ಸಮಾಧಾನವಾಗಿ ಎಲ್ಲರೂ ಹೋಗುವ ಇಲ್ಲಿಂದ ಮುಂದೆ. ಈಗ 1-2 ಗಂಟೆ ಒಳಗಡೆ SP ಸಾಹೇಬ್ರ ಹತ್ರ ಮಾತಾಡಿ ಬೇಕಾದಂತ ಯಾವ ರೀತಿಯಲ್ಲಿ ಇವರು ನಮ್ಗೆ ನ್ಯಾಯ ಕೊಡಿಸ್ತಾರೆ. ಬರೇ SP ಸಾಹೇಬ್ರು ಮಾತ್ರ, SP ಸಾಹೇಬ್ರ ಮೇಲೆ ನಂಬಿಕೆ ಇಟ್ಟು ಮಾತ್ರ ನಾವು ಇವತ್ತು ಇಲ್ಲಿಂದ ಹೊರಡ್ತಾ ಇದ್ದೇವೆ. ಇದೀಗಲೇ SP ಸಾಹೇಬ್ರು ಸ್ಟೇಷನ್ಗೆ ಬರ್ಲಿಕ್ಕೆ ಹೇಳಿದ್ದಾರೆ, ಮಾತಾಡ್ತೇವೆ. ನಮ್ಗೆ ಕಾನೂನು ರೀತಿಯಲ್ಲಿ ರಕ್ಷಣೆ. ನಾಳೆಯಿಂದ ಯಾವನ ಒಬ್ಬ ಧರ್ಮಸ್ಥಳದ ಚೇಲ ನೇತ್ರಾವತಿಯಲ್ಲಿ ಬಂದು ತೊಂದರೆ ಕೊಟ್ರೆ ಮುಂದೆ ನಾವು ಕೂಡ ಜನ ಸೇರಿಸಿ ನುಗ್ಬೇಕಾಗ್ತದೆ. ಎಚ್ಚರಿಕೆ ಇದು. ಯಾಕಂತ ಹೇಳಿದ್ರೆ 13 ವರ್ಷದಿಂದ ಮಾಡಿದಂತಹ ಹೋರಾಟ ಇವತ್ತು ಒಂದು ಹಂತಕ್ಕೆ ಬಂದು ನಿಂತಿದೆ. ಅತ್ಯಾಚಾರಿಗಳನ್ನು ಜೈಲಿಗೆ ತಳ್ಳುವ ತನಕ ನಾವು ಮುಟ್ಟಿದ್ದೇವೆ. ಅದಕ್ಕೋಸ್ಕರ ನಾವು ಕಾನೂನನ್ನು ಕೈಗೆ ತಗೊಳ್ಳುವುದಿಲ್ಲ. ಒಂದು ವೇಳೆ ಕಾನೂನು ಪಾಲಕರಿಗೆ ಇದನ್ನು ರಕ್ಷಣೆ ಮಾಡಲಿಕ್ಕೆ ಆಗದಿದ್ದಲ್ಲಿ ನಾವು ಕೂಡ ಖಂಡಿತವಾಗಿಯೂ ಉತ್ತರಕ್ಕೆ ಪ್ರತ್ಯುತ್ತರ ಖಂಡಿತವಾಗಿ ಕೊಡ್ತೇವೆ. ಈ ಎಚ್ಚರಿಕೆ ಇರಲಿ ಅಂತ ಮಾತನ್ನು ಇವತ್ತಿನಲ್ಲಿ ಹೇಳಲಿಕ್ಕೆ ಎದುರಿಸೋದು. ಇನ್ನು ನಾಳೆಯಿಂದ ನೀವು ಹೋಗ್ಬೇಡಿ, ನೀವು ಹೋಗ್ಬೇಡಿ. ಅದು ನಿಮ್ಮನ್ನು ಎದುರಿಸೋದು. ನಾಳೆ ಈ ದಿನದವರು ಬಂದ್ರೆ ಹೊಡಿತಾರೆ, ಅವ್ರಿಗೆ ಹೆದರಿಕೆ ಆಗ್ತಲ್ಲ. ಪತ್ರಕರ್ತರಿಗೆ ಯಾರು ಬರಬಾರ್ದಲ್ಲಿ, ನ್ಯೂಸ್ ಮಾಡಬಾರ್ದು. ಇವರು ಅತ್ಯಾಚಾರ ಮಾಡಿ ಬಿಸಾಡುವಾಗ ಖುಷಿಯಾಗಿದೆ ಇವರಿಗೆ. ಯಾರ್ಯಾರು ಹೆಣ್ಮಕ್ಳನ್ನು, ಬಡ ಹೆಣ್ಮಕ್ಳನ್ನು ಅತ್ಯಾಚಾರ ಮಾಡಿ ಬಿಸಾಡುವಾಗ ಈ D ನಂಬರ್ ರಿಕ್ಷಾದವರು ಕೊಂಡೋಗಿ ಹೆಣ ಆಗ್ತಿದ್ದದ್ದು. ಎಲ್ಲಾ ಪಾಪಿಗಳು ಸಿಕ್ಕಾಕೋತಿದ್ದಾರೆ. ಇಂಟೆಲಿಜೆನ್ಸ್ ಮಾಹಿತಿ ಇದೆ, ಯಾರು ಅತ್ಯಾಚಾರ ಮಾಡಿದ್ದು, ಯಾವ ರಿಕ್ಷಾ ಡ್ರೈವರ್ ಬಿಸಾಡಿದ್ದು, ಯಾರು ಊತಿದ್ದು, ಯಾರು ಕೊಲೆ ಮಾಡಿದ್ದು ಎಲ್ಲವೂ ಇದೆ. ಮುಂದಿನ ದಿನಗಳಲ್ಲಿ ಎದುರು ಬರ್ತದೆ. ಖಂಡಿತ ಮಾಡ್ತೇವೆ. ಯೂಟ್ಯೂಬರೇ ಮಾಡಿದ್ದು. ಈ ಮೈನ್ ಸ್ಟ್ರೀಮ್ ಮೀಡಿಯಾಗಳು, ಈ ಪಾಪಿಗಳು ದುಡ್ಡಿನ ಬಕೆಟ್ ಇಟ್ಕೊಂಡು ಇವತ್ತು ನೋಡಿ ಇಲ್ಲಿ ಬಂದದ್ದು, ಕ್ರಿಯೇಟ್ ಮಾಡ್ಲಿಕ್ಕೆ ಅಲ್ಲೇ ಅಂದ್ರೆ ಈ ಯೂಟ್ಯೂಬರ್ ಹೊಡೆದಿದ್ದಾರಲ್ಲ, ಇವನು ಮೈನ್ ಸ್ಟ್ರೀಮ್ ಮೀಡಿಯಾ ಅಂತ ಹೇಳಿ ಇಲ್ಲಿ ಬಂದು ನನಗೆ ಹೊಡೆದ್ರು ಅಂತ. ಅವನಿಗೆ ಏನಾಗಿದೆ? ದಾಡಿ ಅವನಿಗೆ ಏನಾದ್ರು ಲಕ್ಕೋ ಬರ್ದಿದ್ದ ಅವನಿಗೆ ಒಳಗಡೆ ನಿಂತ್ಕೊಂಡು ಫೋನ್ ಮಾಡಿ ನನಗೆ ಹೊಡೆದಿದ್ದಾರೆ ಅಂತ ಹೇಳಿ ಮಹೇಶ್ ಶೆಟ್ಟಿ ಗ್ಯಾಂಗ್ ಇಂದ ಹೊಡೆದಿದ್ದಾರೆ ಅಲ್ಲೇ ಅಂತ ಹೇಳ್ತಾ ಇದ್ದಾರೆ. ಪಾಪಿಷ್ಟ ಅವನು, ಪಾಪಿಷ್ಟ. ಬೇಕು ದಯವಿಟ್ಟು ಆಸ್ಪತ್ರೆದ ಒಳ್ಳೆ ಏರ್ಲ ಬರೋದು ಪ್ಲೀಸ್. ಇನ್ನು ಮಾತಾಡಲ್ಲ ಪೋಲೆ ಹೆಚ್ಚಿಗೆ ಉಜಿರಲಿದ್ದಾರೆ ಅಂತ ನಮ್ಮ ಕುಂಜಾರ್ಪಾಡು ಉಂಟಲ್ಲಿ ಹಾಲ್ ದಯವಿಟ್ಟು